ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಕುಕಿಂಗ್ ವ್ಲಾಗ್ ಜೊತೆ ಬಂದಿದ್ದೀನಿ. ಏನ್ ಕುಕ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಪ್ರಪಂಚದಲ್ಲಿ ಯಾರು ಮಾಡದೇ ಇರುವಂತಹ ಕುಕಿಂಗ್ ಮಾಡ್ತಾ ಇದ್ದೀನಿ. ಅಂದ್ರೆ ರೆಸಿಪಿ ಮಾಡ್ತಾ ಇದ್ದೀನಿ. ಅದ್ ಯಾವ ರೆಸಿಪಿ ಅಂದ್ರೆ, ಎಲ್ರಿಗೂ ಫೇವ್ರೆಟ್ ಆಗಿರುವಂತಹ ಉಪ್ಪಿಟ್ಟು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳಿಕೆ ಬಿಟ್ಬಿಡಿ. ಹಾಗೆ ನಮ್ ಜೊತೆ ಇವತ್ತು ನನ್ನ ಅಸಿಸ್ಟೆಂಟ್ ಶೆಫ್ ಆಗಿ ನಮ್ಮ ಕ್ಯಾಮ್ರಾಮನ್ ಇದ್ದಾರೆ. ಬನ್ನಿ. ಕುಕಿಂಗ್ ವ್ಲಾಗ್ಗೆ ನಿಮಗೆ ಸ್ವಾಗತ ಕೋರ್ತಾ ಇದ್ದೀನಿ. ನಂಗೆ ಉಪ್ಪಿಟ್ಟಂದ್ರೆ ಚೂರು ಇಷ್ಟ ಅಲ್ಲ, ಯಾರಿಗೂ ಇಷ್ಟ ಅಲ್ಲ, ಬಟ್ ಸ್ಟಿಲ್ ನಮ್ಮ ಅಪ್ಪಂಗ್ ತುಂಬಾ ಇಷ್ಟ. ಅದಕ್ಕೆ ನಾನು ಅಪ್ಪ ಮಾಡುವ ಉಪ್ಪಿಟ್ಟನ ಟೇಸ್ಟ್ ನಿಮ್ಗೂ ತೋರ್ಸೋಣ ಅಂತ ಹೇಳಿ, ನಮಗೂ ಇನ್ನೇನ್ ಕೆಲ್ಸ ಅಂತ ಹೇಳಿ ಮಾಡ್ತಾ ಇದೀವಿ. ಸೊ ರವೆ ಬೇಕು ಉಪ್ಪಿಟ್ಟು ಮಾಡೋದಿಕ್ಕೆ. ಯಾರಿಗೂ ಗೊತ್ತಿಲ್ಲದೆ ಇರೋ ತರ ನನ್ ಬಿಲ್ಡಪ್. ಹಾಗೆ ನೀವು ಯೋಚನೆ ಮಾಡ್ತಾ ಇರ್ಬೋದು, ಇಷ್ಟೊತ್ನಲ್ಲಿ ಏನ್ ಈ ಹುಡುಗಿ ಇಷ್ಟೊಂದೆಲ್ಲ ರೆಡಿಯಾಗಿ ಬ್ಲಾಗ್ ಮಾಡ್ತಾ ಇದೆ ಅಂತ. ಸೀರಿಯಲ್ ಅಲ್ಲೆಲ್ಲ ನೋಡಿರ್ತೀರ ತಾನೇ ನೀವು, ಬೆಳಗ್ಗೆ ಎದ್ರು ಅವ್ರು ಹೆಂಗೆ ಅಷ್ಟ್ ಚೆನ್ನಾಗಿರ್ತಾರೆ ಅಂತೆಲ್ಲ. ಸೊ ಹಂಗೆ ನಾವು ಸ್ವಲ್ಪ ಗೊತ್ತಲ್ಲ. ಉಪ್ಪಿಟ್ಟು ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಮೊದಲನೇ ಇಂಗ್ರೀಡಿಯೆಂಟ್ ಬಂದು ರವೆನ ಸರಿಯಾಗಿ ಹುರ್ಕೋಬೇಕು. ಎಷ್ಟು ಹುರ್ಕೋಬೇಕು ಅಂತಂದ್ರೆ, ನಿಮ್ ಎಕ್ಸ್ ಹುರ್ಕೋತಾರಲ್ಲ ಅಷ್ಟು ಹುರ್ಕೋಬೇಕು. ಓಕೆ. ಸೊ ಸಡನ್ ಆಗಿ ಜೋಶ್ ಎಲ್ಲಿಂದ ಬಂದಿದೆ ಅಂತ ಜೋಶು ವ್ಲಾಗ್ ಈಗ ತಾನೇ ಇನ್ನ ಆಫೀಸ್ ಇಂದ ಬಂದ ನಿಮಿಷ ಕೂಡ ಆಗಿಲ್ಲ. ಅದ್ ಹೆಂಗ್ ಇಷ್ಟ ಎನರ್ಜೆಟಿಕ್ ಆಗಿದೆ ಅಂತ ನಂಗೆ ಗೊತ್ತಾಯ್ತಿಲ್ಲ. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಪ್ರಪಂಚದಲ್ಲಿ ಯಾರಾದ್ರೂ ಒಬ್ರು ನನ್ನನ್ನು ಹೊಗ್ಲತ್ತಿದ್ದಾರೆ ಅಂತ. ಸಾಕು. ಬಾಂಡ್ಲಿನೇ ಸಿಗ್ತಾ ಇಲ್ವಲ್ಲ ಗುರು. ನೀನು ಬೇಗ ಬಾಂಡ್ಲಿಗೆಲ್ಲ ಸರಿ ಸ್ಟವ್ ಹಚ್ಬೇಕು ಫಸ್ಟ್. ಜೋಕ್ ಮಾಡ್ದೆ, ಜೋಕ್. ಅದಾದ್ಮೇಲೆ ನೀರೆಲ್ಲ, ಅದಾದ್ಮೇಲೆ ಖಾಲಿ ಬಾಟ್ಲ ಎಣ್ಣೆ ಹಾಕೋಬೇಕು ಗೈಸ್. ಎಣ್ಣೆ ಇಲ್ಲ, ಸಾರಿ ಫ್ರೆಂಡ್ಸ್. ತೀರಾ ಸಾಕು ಸಾಕು ಗೈಸ್. ನಂಗೆ ಈ ಎನರ್ಜಿ ಅನ್ನೋದೊಂದು ಏನಿದೆಯಲ್ಲ, ಅದು ಬ್ಲಡ್ ಅಲ್ಲಿ ಬಂದ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಸುಸ್ತಾಗ್ತದೆ ಆಕ್ಚುಲಿ. ಎನರ್ಜಿ ಇದೆಯಲ್ಲ, ಇದು ಯಾರಿಗೂ ಬರಲ್ಲ ಇದು. ಅಯ್ಯೋ, ನಿಮ್ ಜೊತೆ ಮಾತಾಡ್ಕೊಂಡು ತುಪ್ಪ ಹಾಕೊಳ್ಳಿ. ಎರಡ್ನು ಮಿಕ್ಸ್ ಮಾಡ್ಲಾ? ಈ ಹೊಸ ರೆಸಿಪಿ ಕಂಡಿಡ್ತಾ ಇದೀನಿ ಉಪ್ಪಿಟ್ಟಲ್ಲಿ. ಅಂಡ್ ನಮ್ಮಮ್ಮ ಹೇಳ್ಕೊಟ್ಟಿರೋದು, ಒಂದು ನಾರ್ಮಲ್ ರವೆ, ಇನ್ನೊಂಚೂರು ಬನ್ಸಿ ರವೆ, ಎರಡ್ನು ಹಾಕಿ ಮಾಡುವಂತ ಇದಾರೆ. ಸೊ ಐ ಆಮ್ ಡೂಯಿಂಗ್ ಅ ಮಿಕ್ಸ್ ಮಸಾಲಾ. ಆದ್ರೂ ಇವ್ರಿಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಂಗಿದ್ರೆ ಕಮೆಂಟ್ ಮಾಡಿ. ನೋಡೋರೆ ಒಂದ್ 4 ಜನ. ಈ ತರ ಎಲ್ಲ ಬಯಸ್ಕೊಂಡು ಯಾರು ಮಾಡ್ತಾರೆ? ಅದ್ರಲ್ಲಿ ಒಂದಷ್ಟು ಜನ ಅಯ್ಯೋ ಇವಳು ಬ್ಲಾಗ್ ಏನ್ ನೋಡೋದು ಅನ್ಕೋತಾರೆ. ಪ್ಲೀಸ್ ಕ್ಲೀನ್ ದಿಸ್ ಬೇಬಿ. ಬೆಳಗ್ಗೆನ ನಾನ್ ಕ್ಲೀನ್ ಮಾಡಿರೋದು. ಹಾಕೊಂಡು ಹುರಿಬಾರಲ್ಲೇ ಒಂಚೂರ್ಲಿ. ಎಲ್ಲ ಕ್ರೆಡಿಟ್ಸ್ ಮಾತ್ರ ಇವ್ರು ತಗೊಂತಾರೆ ಅಷ್ಟೇ ಗಾಯ್ಸ್. ಏನೋ ದೊಡ್ಡದಾಗಿ ಯಾರು ಮಾಡದೇ ಇರೋ ಬಿಡ್ತಾ ಇರೋ ತರ ಮಾಡ್ಬೇಕಾ? ಇದು ಅಜ್ಜಿಗೆ, ಇದು ನಮ್ಗೆ. ಈಗ ಅದಕ್ಕೇನ್ ಗೊತ್ತಾ, ಕಡ್ಲೆಬೇಳೆ, ಉದ್ದಿನ ಬೇಳೆ, ಸೊಪ್ಪು, ಕರಿಬೇವು ಸೊಪ್ಪು, ಕರಿಬೇವು ಸೊಪ್ಪನ್ನು ಹಾಕೋಣ. ಅಂದ್ರೆ ಕರಿಬೇವು ಸೊಪ್ಪನ್ನ ಹಾಕೋಣ. ಅಯ್ಯೋ ಉರಿಯೇ ಇವಳನ್ನ ಬಿಟ್ರೆ ಏನಮ್ಮ ಇದೆಲ್ಲ ಸೀಸ್ತಿದ್ಯಾ ನೀನು? ಇಲ್ಲಿಂದ ನಾನೇ ಕಟ್ ಮಾಡೋದು. ಸೀಸ್ತಿದ ಡಾರ್ಕ್ ಬ್ರೌನ್. ಅಲ್ಲಿ ಡಾರ್ಕ್ ಬ್ರೌನ್ ಕಾಣಿಸ್ತಿದ್ಯಾ ನಿಮ್ಗೆ? ಯಾಕೆ ಇಷ್ಟೆಲ್ಲ ನಂಬ್ತೀರಾ ಗೈಸ್? ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾದ್ಮೇಲೆ ಸಾಸಿವೆ ಗೈಸ್, ಸಾಸಿವೆ ಚಿಟ ಚಿಟ ಅಂತ ಅಂದ್ಮೇಲೆ ಅದರ ಬಾಯ್ಗೆ ಹಾಕೋಬೇಕು. ಕಡ್ಲೆಬೇಳೆ ಆದ್ಮೇಲೆ ಜೀರಿಗೆ ಹಾಕ್ತಾ ಇದೀನಿ ಗೈಸ್. ಜೀರಿಗೆನು ಚಿಟ ಚಿಟ ಆದ್ಮೇಲೆ ಮೆಣಸಿನ್ಕಾಯಿ. ಇಷ್ಟೆಲ್ಲ ಆದ್ಮೇಲೆ ಯಾರಿಂದ ಏನಾದ್ರೂ ಕಟ್ ಮಾಡಿಸ್ಕೊಂಡಿರೋ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್, ನಾನು ಎರಡನ್ನೂ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಅಂದ್ರೆ ಆಕ್ಚುಲಿ ಸಪರೇಟ್ ಆಗಿ ಹಾಕ್ಬೇಕಿತ್ತು, ಬಟ್ ಓಕೆ. ನಿಜವಾಗ್ಲೂ ಇದು ಸ್ಪೆಷಲ್ ಉಪ್ಪಿಟ್ಟು. ಯಾಕೆ ಹೇಳಿ? ಟೊಮೆಟೊ ಹಾಕೋಣ ಸ್ವಲ್ಪ, ಡೀಪ್ ಆಗಿ ಫ್ರೈ ಆಗ್ಲಿ. ಸ್ವಲ್ಪ ಕ್ಯಾಬೇಜ್ ಹಾಕ್ತಾ ಇದ್ದೀನಿ ನಾನು. ಉಪ್ಪಿಟ್ಟನ್ನ ಯಾರು ಹಿಂಗ್ ಮಾಡ್ತಾರೆ ಅಂತ ಎಲ್ಲ ಕಮೆಂಟ್ ಮಾಡ್ಬಿಡಿ. ಆಲ್ಮೋಸ್ಟ್ ಫ್ರೈ ಆಗಿದೆ. ಆಗಾಗ ಇದನ್ನ ತಿನ್ಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಅದೇನ್ ತಕ್ಕಷ್ಟು.
ಅದು ಇವ್ಳು ನೋಡ್ ಕಳ್ಸಿ ಅವಳು ಯಾರೋ ಐಸ್ ಕ್ರೀಮ್ ತಿಂತಿರೋದು. ಇಲ್ಲಿ ಈಗ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಯಾಕಂದ್ರೆ ಒಂದ್ ಸ್ವಲ್ಪ ಮತ್ತೆ ಅಷ್ಟೇ ನೋಡ್ತಿರೋದು. ಓಕೆ, ಇದೆಲ್ಲ ಸಾಫ್ಟ್ ಆಗಿದೆ. ಅವಾಗ ಕೆಟಲ್ ಕುದಿತಿರೋ ನೀರ್ನ ಸುರ್ಕೊಳ್ಳಿ. ಒಂದು ಉಪ್ಪಿಟ್ಟಿನ ಕತೆ. ಇವರು ನಮ್ಮ ಸೀರಿಯಲ್ ಅಮ್ಮ, ಇವರು ಡವ್ ವೆಂಕಿ ಅಂತ. ಇವರು ಡವ್ ರೂಪ, ಇವರು ಡವ್ ಹಿಂಗ ಅನ್ಸ್ತಾ ಇದೆ. ಇದನ್ನೇ ಹಾಕು ಫೋಟೋಗೆ, ಮತ್ತೆ ಇದೇ ಹಾಕು. two babies. I have two babies. ಇದನ್ನ ಹಾಕು. I have two babies. I have two babies. Yes. Golden babies. Golden babies. Okay. That This is Godzilla. Uma Goldamma. Okay. ನಮ್ ಫ್ಯಾಮಿಲಿ ಹಿಂಗೆ ಗೈಸ್, ಯಾವಾಗ್ಲೂ ನಗು ನಗು. ಯಾವಾಗ್ಲೂ ಏನಿಲ್ಲ, ಬೆಳಗ್ಗೆ ಇಬ್ರು ಕಿತ್ತಾಡ್ತಿದ್ರು. ಆ ವ್ಲಾಗ್ ನಾನು ಹಾಕಕ್ಕಾಗಲ್ಲ. ನಾವು ಕಿತ್ಲಾದ್ರಲ್ಲಿ ಸೇರ್ಸ್ಬೇಡ. ಏನಿಲ್ಲ ಅಂದ್ರು ಇಲ್ಲ, ನೋ ವೇ, ಚಾನ್ಸೇ ಇಲ್ಲ. ಯು ಅಂಡರ್ಸ್ಟ್ಯಾಂಡ್ ಹೆಂಗೆ? ಮೈ ಪಾಯಿಂಟ್. ಹೆಂಗಮ್ಮ ಇವಾಗ ನೋಡಿ ಸ್ಪೆಷಲ್ ಉಪ್ಪಿಟ್ಟನ್ನ ಮಾಡಿ ತಂದ್ಕೊಡ್ತೀನಿ. ಅಪ್ಪ ಕಾಯ್ತಾ ಇದ್ದೀರಾ ನಿಮ್ ವೈಫ್ ಮಾಡ? ನಾವು ರಕ್ಷಿತಾ ಮಾಡ್ತಾ ಇರುವಂತ ಖರಾಬತ್ಗೆ ಕಾಯ್ತಾ ಇದ್ದೀವಿ. ಖಾರ ಬತ್ತ ಗಂಟ್ ಕಟ್ಕೊಳ್ಳುತ್ತೆ ಅಂತ ಹೇಳಿ ಚೆನ್ನಾಗಿ ಕಲ್ಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು, ನೀರಿ ನಡುವೆ ಹಾಕ್ತಾ ಹಿಂಗೆ ತಿರುಗಿಸ್ಕೊಂಡ್ರೆ ಸಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇದು ಫ್ಯಾನ್ಸಿಗೆ ಅಂತ ಉಪ್ಪು ಹಾಕ್ತಾ ಇದ್ದೀನಿ. ಅಯ್ಯೋ, ಉಪ್ಪಂತಿನ ತುಪ್ಪ ಹಾಕ್ತಾ ಇದ್ದೀನಿ. ಲುಕ್ಸ್ ಯಾಮ್ ತಗೊಂಡ್ ಬಂಗೆ. ಏನಾದ್ರು ಕಮ್ಮಿನಪ್ಪ? ತುಂಬಾ ಚೆನ್ನಾಗಿದೆ. ಗಂಟ್ಲಲ್ಲಿ ಹಂಗೆ ನೈಸಾಗಿ ಹೋಗ್ಬಿಡುತ್ತೆ, ಆಯ್ತಾ? ನಾವ್ ಅಮ್ಮಂಗೆ ಸ್ವಲ್ಪ ಉರಿ. ನಾವೇನಾದ್ರು ನನ್ನ ಮಗಳು ಎಷ್ಟು ಸ್ವೀಟ್ ಉಪ್ಪಿಟ್ಟು ಅಷ್ಟೇ ಸ್ವೀಟ್ ಆಗಿದೆಯೇನಪ್ಪ? ಆಯ್ತಾ? ಸ್ವೀಟ್ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತ. ಓಕೆ, ಸ್ವೀಟ್ ಪರ್ಸಂತಾರೆ. ಚೆನ್ನಾಗಿದೆಯಪ್ಪ, ಥ್ಯಾಂಕ್ಸ್ ಪಾ. ಸೂಪರ್. ನಾನು ಉಪ್ಪಿಟ್ಟು ಈ ತರ ತಿಂದೇ ಇಲ್ಲ, ನಾನು ಸಕ್ಕ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಆಗಿ ಆಗಕ್ಕೆ ನೀವು ಬಂದಾಯ್ತು. ಸೊ ಇದಾಗಿತ್ತು ಇವತ್ತಿನ ನಮ್ಮನೆ ಉಪ್ಪಿಟ್ಟಿನ ಕತೆ. ಒಂದು ಉಪ್ಪಿಟ್ಟಿನ ಕತೆ ನಂಗಂತೂ ಸಖತ್ ಇಷ್ಟ ಆಯ್ತು, ಎಲ್ರಿಗೂ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ರೀತಿ ಮನರಂಜನೆಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದ ಬೈ ಬೈ.